ಇದ್ರ ಜೊತೆಯಲ್ಲಿ ಈ ಸೋಷಿಯಲ್ ಮೀಡಿಯಾಗಳನ್ನು ಬಳಸ್ಕೊಳ್ಳೋ ನಿಟ್ಟಿನಲ್ಲೂ ಕಾಂಗ್ರೆಸ್ ಪಕ್ಷ ಸೋಲ್ತಾ ಅಂತ? ಇಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಕಾಂಗ್ರೆಸ್ ಪರವಾಗಿದ್ದಾರೆ, ಇನ್ ಜನರಲ್ ಇದ್ದಾರೆ, ಪಾರ್ಟಿ ಕೂಡ ಆ್ಯಕ್ಟಿವ್ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ನಾವು ಮುಂದುಗಡೆ ಇದ್ದೀವಿ. ಸರ್, ಈಗ ರಾಜ್ಯಕ್ಕೆ ಬರೋದಾದ್ರೆ ಕರ್ನಾಟಕದಲ್ಲಿ ಈಗ ಡಿ ಕೆ ಶಿವಕುಮಾರ್ ಅವರನ್ನ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅನ್ನುವಂಥ ಮಾತುಗಳು ಕಾಂಗ್ರೆಸ್ ಪಕ್ಷದಲ್ಲಿ ಬಹಳ ದೊಡ್ಡದಾಗಿ ಕೇಳಿ ಬರ್ತಾ ಇದೆ ಅಂತ. ಸೊ ಅವರ ಅವಧಿ ಮುಗಿದ ಕಾರಣಕ್ಕೆ ಈ ಚರ್ಚೆ ಶುರುವಾಗಿರುವಂಥದ್ದ, ಅಥವಾ ಅವರ ಕೆಲವು ನಡವಳಿಕೆಗಳಿಂದ ಈ ತರದ ಚರ್ಚೆ ಶುರು? ಇಲ್ಲ, ನಡವಳಿಕೆಯಿಂದ ಇಲ್ಲ, ಅದು ಪ್ರಶ್ನೆ ಇಲ್ಲ. ಯಾಕಂದರೆ ನಮ್ಮ ಹೈಕಮಾಂಡ್ ಅವರೇ ಲೋಕಸಭೆ ಆದ್ಮೇಲೆ ಬದಲಾವಣೆ ಮಾಡಿ ಅಲ್ಲಿವರೆಗೆ ಅವ್ರು ಇರ್ತಾರಂತ ಅಷ್ಟು ಹೇಳಿದರು. ಅದು ದಾಖಲೆಯಲ್ಲಿದೆ, ಪ್ರೆಸ್ ನೋಟ್ನಲ್ಲಿದೆ. ಹೀಗಾಗಿ ಅದು ಸ್ವಾಭಾವಿಕವಾಗಿ ಕೇಳಲಿಕ್ಕೆ ಪ್ರಶ್ನೆ ಮಾಡ್ತಿದ್ದಾರೆ. ಸೊ ಈಗ ಹಾಗಾದ್ರೆ ಅಲ್ಲಿ ಒಂದು ವೇಳೆ ನೀವು ಹೇಳ್ತಾ ಇದ್ರು ಮುಂದಿನ ಅವಧಿಗೆ ನಾನು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳಿ, ಸೊ ಒಂದು ವೇಳೆ ಈಗ ಕಾಂಗ್ರೆಸ್ ಪಕ್ಷದ ಅಧಿಪತಿಯಾಗಿ ಅಂದ್ರೆ ರಾಜ್ಯ ಅಧ್ಯಕ್ಷ ಸ್ಥಾನವನ್ನ ಕೊಟ್ರೆ ನೀವು ನಿಭಾಯಿಸ್ತೀರಾ? ಹಾಗಾದ್ರೆ ನೋಡಿ, ಆ ಸಂದರ್ಭ ಬಂದಿಲ್ಲ ಇನ್ನು. ಈ ಚರ್ಚೆ ಯಾವಾಗ ಬದಲಾವಣೆ ಆಗ್ತದಾಗ ಚರ್ಚೆ ಆಗ್ತದೆ. ಈ ಎಲ್ಲ ನಾಯಕರು ಶಾಸಕರುಗಳು ಹೇಳ್ತಾರೆ, ಸಚಿವರುಗಳು ಕೂಡ ಹೇಳ್ತಿದ್ದಾರೆ, ನಿಮ್ಮ ಪರವಾಗಿ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಮಾಡ್ರು ಕೂಡ ಹೈಕಮಾಂಡ್ ಡಿಸಿಷನ್ ತೋದಿಲ್ಲಲ್ಲ, ಹೇಳೋರು ಹೇಳ್ತಿದ್ದಾರೆ. ಅರೆ ಅಂತಿಮವಾಗಿ ಹೈಕಮಾಂಡ್ ತೋದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಈ ಒಂದ್ ವೇಳೆ ಈಗ ಕೆ ಎನ್ ರಾಜಣ್ಣ ಅವರು ಕೂಡ ಹೇಳ್ತಾರೆ, ಒಬ್ಬ ನಾಯಕನಿಗೆ ಒಂದು ಹುದ್ದೆ ಅನ್ನುವಂಥದ್ದು ಇರಲಿ, ಸೊ ಒಂದ್ ವೇಳೆ ನನಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟರೆ ನಾನು ಸಚಿವ ಸ್ಥಾನ ಕೈ ಬಿಡ್ತೀನಿ ಅಂತ ಹೇಳ್ತಾರೆ. ಅದು ಅವರ ವೈಯಕ್ತಿಕ ಅಭಿಪ್ರಾಯ ಹೇಳಿದ್ದಾರೆ, ಅದ್ರ ಬಗ್ಗೆ ನಾ ಏನು ಹೇಳಲಿಕ್ಕಾಗಲ್ಲ. ಜೊತೆಗೆ ಅವ್ರು ಇನ್ನೊಂದು ಮಾತು ಹೇಳ್ತಿದ್ದಾರೆ, ಈಗ ನೆಕ್ಸ್ಟ್ ಏನಾದ್ರು ಸಿದ್ದರಾಮಯ್ಯನವ್ರನ್ನ ಇಳಿಸಿದ್ರೆ ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒತ್ತಾಯವನ್ನು ಬಲವಾಗಿ ಮಾಡ್ತಿದ್ದಾರೆ. ಖಂಡಿತವಾಗಿ ಅವ್ರ ಅಭಿಪ್ರಾಯವನ್ನು ವ್ಯಕ್ತ ಮಾಡಿದರೆ ನಮ್ಮ ಪಕ್ಷದಲ್ಲಿ ಅಭಿಪ್ರಾಯ ವ್ಯಕ್ತ ಮಾಡಲಿಕ್ಕೆ ಮುಕ್ತ ಅವಕಾಶ ಇದೆ ಅಂತ ಹೇಳಿದ್ದಾರೆ ಅವರು. ಬಟ್ ಹಿಂದೆ ನೀವೊಂದು ಮಾತು ಹೇಳಿದ್ರಿ ಸರ್, ನಾನು ಒಂದು ಸೇನೆಯನ್ನ ಮುಂದಿನ ಚುನಾವಣೆ ಕಟ್ತಾ ಇದ್ದೀನಿ, ಸೇನೆ ಕಟ್ಟುವ ಕೆಲಸದಲ್ಲಿ ನಾನು ನಿರತನಾಗಿದ್ದೀನಿ ಎಂದು ಮಾತುಗಳನ್ನು ಹೇಳಿ. ಖಂಡಿತ, ಈಗ ನಾವು ಮುಂದೆ ಗೆಲ್ಲಬೇಕಾದ್ರೆ ಬೇಕೇ ಬೇಕು, ಕಾರ್ಯಕರ್ತರು ಬೇಕು, ಕೇಡರ್ ಬೇಯಿಸಬೇಕು, ಎಕ್ಸ್ಪರ್ಟ್ ಇರಬೇಕು. ಸುಮ್ಮನೆ ಚುನಾವಣೆ ಗೆಲ್ಲಲಿಕ್ಕೆ ಆಗೋಲ್ಲ. ಸೊ ಆ ರೀತಿ ಒಂದು ತಂಡನ ರಚನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ಈಗ ವಿಧಾನ ಪರಿಷತ್ತಿಗೆ ಈಗ ಒಂದಿಬ್ಬರು ಶಾಸಕರನ್ನ ಅಥವಾ ಪರಿಷತ್ ನಾಯಕರನ್ನ ಆಯ್ಕೆ ಮಾಡಲಿಕ್ಕೆ ನೀವು ಕೂಡ ಕೇಳ್ಕೊಂಡಿದ್ರಿ. ಸೊ ಅದು ಈಗ ಸದ್ಯಕ್ಕೆ ಏನಾದ್ರು ಚುನಾವಣೆ ಘೋಷಣೆ ಮಾಡುವಂತ ಅಥವಾ ಆಯ್ಕೆ ಮಾಡುವಂತ ಸಾಧ್ಯತೆ ಇದೆಯಾ? ಇದೆ, ಮಾಡ್ಬೇಕು. ಯಾಕಂದ್ರೆ ಆಲ್ರೆಡಿ ಟೂ ಲೇಟ್ ಆಗಿದೆ. ಬಹುಶಃ ಅಧಿವೇಶನ ನಂತರ ಆಗ್ಬೋದು, ಅದಕ್ಕಿಂತ ಮುಂಚೆ ಆಗ್ಬೋದು, ಅದಷ್ಟು ಬೇಗ ಮಾಡ್ತಾರೆ. ಅದ್ರ ಜೊತೆಲಿ ಈಗ ZPTP ಎಲೆಕ್ಷನ್ ಕೂಡ ಈಗ ನ್ಯಾಯಾಲಯ ಕೂಡ ಈಗಾಗಲೇ ಕೊಟ್ಟಿದೆ. ನ್ಯಾಯಾಲಯ ಇನ್ನೂ ಟೈಮ್ ಕೊಟ್ಟಿದೆ, ಅದು ಮೇದಲ್ಲಿದೆ. ಬಹುಶಃ ಮೇದಾಗ ಆಗ್ಬೋದು, ಬೇಕಾದ್ರೆ ಮುಂದೆ ನವೆಂಬರ್ನಲ್ಲಿ ಆಗ್ಬೋದು. ಆದರೆ ಒಟ್ಟಾರೆ ಆಗುತ್ತೆ ಚುನಾವಣೆ. ಈಗ ಕಾಂಗ್ರೆಸ್ ಪಕ್ಷವನ್ನ ಕಟ್ಟುವ ನಿಟ್ಟಿನಲ್ಲಿ ನಿಮ್ಮ ಕೆಲಸ ಎಲ್ಲಿ ಬಂದು ನಿಂತಿದೆ ಸರ್? ನಾವು ಮಾಡೇ ಕಾರ್ಯಾಧ್ಯಕ್ಷರಾಗಿದ್ರಿ. ನೋಡಿ, ನಮ್ಮ ಜವಾಬ್ದಾರಿ ಯಾವಾಗ ಕೊಟ್ಟಿದ್ದಾರೆ, ಕಾರ್ಯಾಧ್ಯಕ್ಷಗೆ ಕೊಟ್ಟಿರುವ, ಆಮ್ಯಾಗೆ ಕಾರ್ಯದರ್ಶಿ ಅಂತ AICC ಕೊಟ್ಟಿದ್ರು. ಸೊ ನಮ್ಗೆ ಯಾವಾಗ ಅವಕಾಶ ಕೊಟ್ಟಿದ್ದಾರೆ ಅವಾಗ ನಮ್ಮ ಕೆಲಸವನ್ನು ಸಮರ್ಥವಾಗಿ ಮಾಡಿದ್ವಿ. ಈಗ ಒಟ್ಟಾರೆಯಾಗಿ ಸರ್ಕಾರ ಅಂತ ನೋಡೋದ ಸಂದರ್ಭದಲ್ಲಿ ಈಗ BJP ನಾಯಕರು ಮುಗಿಬೀಳ್ತಾ ಇರುವಂಥದ್ದು ಈ ಕರ್ನಾಟಕ ಸರ್ಕಾರ ಕೊಟ್ಟಿರ್ತಕ್ಕಂಥ 5 ಯೋಜನೆಗಳಿಗೆ. ಸೊ ಇದರಿಂದ ಇಡೀ ಸರ್ಕಾರವೇ ದಿವಾಳಿ ಆಗ್ಬಿಟ್ಟಿದೆ ಅನ್ನುವಂಥ ಆರೋಪಗಳನ್ನ BJP ನಾಯಕರು ಮಾಡ್ತಾ ಇದ್ದಾರೆ. ನೋಡಿ, ದಿವಾಳಿ ಪ್ರಶ್ನೆ ಇಲ್ಲ, ನಾವು ಕೊಡ್ತಾ ಇದ್ದೀವಿ. ಲೇಟ್ ಆಗಿರ್ಬೋದು, 2 ತಿಂಗಳು ಒಮ್ಮೆ ಕೊಡ್ತೀವಿ ನಾವು. ಏನು 6 ತಿಂಗಳ ಗಂಟಲೆ ಒಂದು ನಿಲ್ಲಿಸಿಲ್ಲ, 3 ತಿಂಗಳಿಗೆ ಕೊಡಬಹುದು. ಆದ್ರೆ ಕೊಟ್ಟಿದ್ದೀವಿ. ಹಿಂದೆ ಒಂದು ಸಾರಿ 3 ತಿಂಗಳದ್ದು ಒಮ್ಮೆ ಒಟ್ಟಿಗೆ ಕೊಟ್ಟಿದ್ದೀವಿ, ಈ ಸಾರಿ 2 ತಿಂಗಳು ಒಟ್ಟಿಗೆ ಕೊಡ್ತಾ ಇದ್ದೀವಿ. ಅದು ಸರ್ಕಾರ ಅಂದರೆ ಹಣ ಕಲೆಕ್ಟ್ ಆಗಬೇಕು, ದುಡ್ಡು ಬರಬೇಕು, ಆವಾಗ ಕೊಡುವಂಥ ಪ್ರಯತ್ನ ಮಾಡ್ತೀವಿ. ಸೊ ಮುಂದಿನ ಬಜೆಟ್ನಲ್ಲಿ ಅದು ಸರಿ ಹೋಗ್ತಿದೆ ಅಂತ ನಾವೆಲ್ಲ ಆಶೆ ಭಾವನೆ ಹೊಂದಿದ್ದೀವಿ.